ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗುಡ್. ಸೊ ಇವತ್ತು ಬಂದುಬಿಟ್ಟು ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ಮಸಾಲೆ ಲೈಕ್ ಸ್ವಲ್ಪ ಪೆಪ್ಪರು, ಲವಂಗ ಮತ್ತು ಚಕ್ಕೆ ಇಷ್ಟು ಹಾಕ್ತಿದ್ದೀನಿ ನೋಡಿ. ಫಸ್ಟು ಚಕ್ಕೆ, ಲವಂಗ, ಸ್ವಲ್ಪ ಪೆಪ್ಪರ್ ಅಂದರೆ ಒಂದು ನೋಡ್ತಿದ್ದೀರಲ್ಲ ಅಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ, ತುಂಬ ಏನು ಬೇಕಾಗಲ್ಲ. ಮತ್ತು ಪುದೀನ, ಕೊತ್ತಂಬರಿ ಕೂಡ ಸ್ವಲ್ಪನೇ ಹಾಕಿದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಗ್ರೀನ್ ಕಲರ್ ಬಂದುಬಿಡುತ್ತೆ ಸಾಂಬಾರು. ಸ್ವಲ್ಪ ರುಬ್ಬೋದಕ್ಕೆ ಹಾಕಿಬಿಟ್ಟು ಇನ್ನು ಸ್ವಲ್ಪ ನಾವು ಕಟ್ ಮಾಡಿ ಹಾಕ್ಕೋಬೋದು ಸಾಂಬಾರಿಗೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಗಸಗಸೆ ಹೇಳೋದು ಮರ್ತಿದ್ದೀನಿ, ಬಟ್ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತೀನಿ ನೋಡಿ. ಸೊ ಈಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಹೀಟ್ ಆದಮೇಲೆ ಆಯಿಲ್ ಹಾಕ್ಕೊಂಡು, ನೆಕ್ಸ್ಟು ಸ್ವಲ್ಪ ಸಾಸಿವೆ ಹಾಗೆ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾಟಿ ಕೋಳಿ ಹೇಗೆ ಅಂದರೆ ಇವಾಗ ಬರ್ಡ್ ಫ್ಲೂ ಇದೆ, ನಾರ್ಮಲ್ ಚಿಕನ್ ತಿನ್ನಬಾರ್ದು ಅಂತ ಹೇಳ್ತಿದ್ದಾರಲ್ಲ, ಸೊ ಅದಕ್ಕೇ ನಾಟಿ ಕೋಳಿ ತರಿಸಿದೆ. ಆಲ್ಮೋಸ್ಟ್ ತುಂಬ ದಿನವೇ, ತುಂಬ ವಾರಗಳೇ ಆಗೋಯಿತು ನಾರ್ಮಲ್ ಬಾಯ್ಲರ್ ಚಿಕನ್ ತಿಂದು. ಆದಷ್ಟು ಅವಾಯ್ಡ್ ಮಾಡ್ತಿದ್ದೀವಿ ತಿಂದಿರ. ಬರೀ ಬೇಕನ್ಸಿದ್ರೆ ನಾಟಿ ಕೋಳಿ ಇದು ಒಂದು ಸರಿನೇ ಮಾಡಿದ್ದಿತ್ತು. ಆಲ್ಮೋಸ್ಟ್ ಫಿಶ್ಶು, ಮಟನ್ನೇ ತಿಂತಾಯಿದ್ದೀರಿ ಎವ್ರಿ ಸಂಡೇ. ಸೊ ನೋಡಿದ್ರಲ್ಲ, ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು, ಸ್ವಲ್ಪ ಬೇಡ ಅಂದರೆ ಕಡಿಮೆ ಕೂಡ ತೊಗೋಬೋದು. ಕರ್ಬೇವು ಸೊಪ್ಪು ಹಾಕಿದೆ. ಇದೆಲ್ಲ ಲೈಟಾಗಿ ಸ್ವಲ್ಪ ಲೈಟಾಗಿ ಬ್ರೌನ್ ಆದರೆ ಚೆನ್ನಾಗಿರುತ್ತೆ, ಯಾಕಂದರೆ ಚಿಕನ್ ಹಾಕಿದ್ಮೇಲೆ ಅದು ಬ್ರೌನ್ ಆಗಲ್ಲ, ಹಂಗೆ ಇದ್ದೋಗುತ್ತೆ. ಸೊ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ನಾವು ಸ್ವಲ್ಪ ರೋಸ್ಟ್ ಮಾಡಿ ಇವಾಗ ಚಿಕನ್ ಆ್ಯಡ್ ಮಾಡ್ಕೋತಾ ಇದ್ದೀರಿ ನೋಡಿ. ಪೀಸಸ್ಸು ಅಷ್ಟೇ, ತುಂಬ ದೊಡ್ಡದಾಗಿದ್ದರೆ ಕರಿಗೆ ಚೆನ್ನಾಗಿರಲ್ಲ. ಒಂದು ಇಷ್ಟು ಸೈಜ್ ತೋರಿಸಿದ್ದೀನಲ್ಲ ವಿಡಿಯೋಲಿ, ಇಷ್ಟು ಸೈಜೇ ಚೆನ್ನಾಗಿರೋದು. ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕೂಡ ಹೊಡಿಸ್ತಾರೆ ಸ್ವಲ್ಪ ಜನ, ಬಟ್ ಅದು ಚೆನ್ನಾಗಿರುತ್ತೆ. ಚಿಕ್ಕದಾಗಿದ್ದರೆ ತಿನ್ಬೋದು, ಬಟ್ ದೊಡ್ಡದಾಗಿದ್ದರೆ ಸಾಂಬಾರ್ಸ್ಗೆ ಅಷ್ಟು ಚೆನ್ನಾಗಿರಲ್ಲ, ಅವೇನಿದ್ರು ಬಿರಿಯಾನೀಸ್ಗೆ. ಹಾಕ್ಬಿಟ್ಟು ನೀಟಾಗಿ ಆಯಿಲ್ ಆಲ್ರೆಡಿ ಈರುಳ್ಳಿ ಎಲ್ಲ ಇದಾಗಿತ್ತಲ್ಲ, ಅದರಲ್ಲೇ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಸಾಲ್ಟು ಹಾಗೆ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಆಯಿಲಲ್ಲೇ ಫ್ರೈ ಮಾಡಿದ್ರೆ ಏನಂದರೆ ಟೇಸ್ಟ್ ಬರುತ್ತೆ ಅಂತಾರೆ. ಸೊ ಏನಂದರೆ ಆಲ್ರೆಡಿ ನಾವು ಈರುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿರ್ತೀರಲ್ಲ, ಆಯಿಲಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಸಾಲ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಸಾಲ್ಟು, ಕಲ್ಲುಪ್ಪು ಹಾಕ್ಕೊಂಡೆ. ಕಲ್ಲುಪ್ಪೇ ಟೇಸ್ಟ್ ಬರೋದು ಏನೇ ಸಾಂಬಾರ್ಸ್ ಮಾಡಲಿನು. ನೆಕ್ಸ್ಟ್ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಆದರೂ ನೀಟಾಗಿ ಅದು ರೋಸ್ಟ್ ಆಗೋಕ್ಕೆ ಬಿಡಬೇಕು. ಏನಂದರೆ ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆದ್ರೇ ಟೇಸ್ಟ್ ಬರೋದು ಏನೇ ಆಗಲಿ. ಆಮೇಲೆ ನಾನು ಆವಾಗಲೇ ತೋರಿಸಿದ್ನಲ್ಲ ಮಿಕ್ಸಿ ಜಾರ್ಗೆ ಎಲ್ಲ ಹಾಕಿದ್ವಿ, ಅದನ್ನು ಆ ಮಸಾಲೆನ ಆ್ಯಡ್ ಮಾಡ್ಕೋಬೇಕು.
ಸೊ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರೋ ಮಸಾಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ, ಅದು ಕೂಡ ಆಯಿಲ್ ಏನಂದರೆ ಆಯಿಲ್ ಮೇಲೆ ಬರಬೇಕು ಆ ಥರವರೆಗೂ ಒಂದು 5 ಮಿನಿಟ್ಸ್ವರೆಗೂ ಬಿಡಬೇಕು. ನೋಡಿ ಇವಾಗ ಗೊತ್ತಾಗುತ್ತೆ, ಇಲ್ಲಿ ಆಯಿಲ್ ಎಲ್ಲ ಸ್ವಲ್ಪ ಮೇಲೆ ಮೇಲೆ ಕಾಣಿಸ್ತಿದೆಯಲ್ಲ, ಇಷ್ಟು ಮಾತ್ರ ಆದರೆ ಅದೇನೆಂದರೆ ಹಸಿ ವಾಸನೆ ಇಲ್ದಿರ ಲೈಟ್ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಂತ. ಇಷ್ಟಾದಮೇಲೆ ನಾನು ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಖಾರದ ಪುಡಿ, ಧನಿಯಾ ಪುಡಿ, ಮಟನ್ ಮಸಾಲ ಮಾಡ್ತಿರಲ್ಲ ಮನೆಯಲ್ಲೇ ಅದು ಇದು ಅಂದರೆ ನಾನ್ ವೆಜ್ ಮಸಾಲ. ಇದು ಬಂದುಬಿಟ್ಟು ಧನಿಯಾ ಪುಡಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಏನೇ ಆಗಲಿ ಕುಕ್ಕಿಂಗಲ್ಲಿ ಹೇಗೆ ಅಂದರೆ ನಾವು ಆ್ಯಡ್ ಮಾಡಿ ಹಿಂದೆನೇ ಎಲ್ಲ ಆ್ಯಡ್ ಮಾಡಿಬಿಟ್ಟು ಮಾಡಿದ್ರೆ ಅದೇ ಬೇರೆ ಟೇಸ್ಟ್ ಬರುತ್ತೆ. ಯಾವಾಗೂ ಅಷ್ಟೇ ಒಂದೊಂದು ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಅಂದರೆ ಅದಕ್ಕೆ ಆಗೋವಂಥ ಟೈಮ್ ನಾವು ಕೊಡಬೇಕು, ಆವಾಗೇ ಅದರ ಟೇಸ್ಟ್ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಗ್ರೀನ್ ಮಸಾಲ ಹಾಕಿದ ತಕ್ಷಣ ಇದು ಹಾಕ್ಬಿಟ್ರೆ ಟೇಸ್ಟ್ ಇರಲ್ಲ. ಅದು ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಎಣ್ಣೆ ಮೇಲೆ ಬರೋ ಥರ ಆಯಿತು ಅಂದರೆ ಅದು ಫ್ರೈ ಆಗಿದೆ ಅಂತ ಅರ್ಥ. ಸೊ ಆ ಥರ ಕುಕ್ಕಿಂಗ್ಸಲ್ಲಿ ಈ ಸ್ಮಾಲ್ ಟಿಪ್ಸ್ ಫಾಲೋ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಸಿಂಪಲಾಗಿ ಮಾಡಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಈ ಥರ ಮಾಡಬೇಕು. ಇದು ಮಸಾಲ ಎಲ್ಲ ಆ್ಯಡ್ ಮಾಡಿ ನೀರೆಲ್ಲ ಆ್ಯಡ್ ಮಾಡಿದ್ನೆ. ಲಾಸ್ಟಲ್ಲಿ ಕೊತ್ತಂಬರಿ ಪುದೀನ ಸ್ವಲ್ಪ ಮಿಕ್ಕಿದ್ರೆ ಅದನ್ನು ಹಾಕ್ತಿದ್ದೀನಿ. ಹಾಕಿಬಿಟ್ಟು ಕಲಿಸ್ಬಿಟ್ಟು ಉಪ್ಪೆಲ್ಲ ಬೇಕಾದರೆ ಈ ಟೈಮಲ್ಲಿ ನೋಡ್ಕೋಬೋದು, ನಾವು ಗೊತ್ತಾಗತ್ತೆ. ನನಗೆ ಆಲ್ಮೋಸ್ಟ್ ಸರಿ ಹೋಗಿತ್ತು, ಸೊ ನಾನೇನು ನೋಡಿಲ್ಲ ಅಷ್ಟು. ಇಷ್ಟೆಲ್ಲ ನೋಡಿದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ನಾನು ಹಿಂಗೆ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಮೆತ್ತಗೆ ತಿಂತಾರೆ ಎಲ್ಲರೂ. ಸೊ ಒಂದು 3 to 4 ವಿಸಿಲ್ಸ್ ತರಿಸ್ಕೊಂಡೆ. ನಾರ್ಮಲಾಗಿ ಒಂದು 3 ಅಂದರೂ ಸರಿ ಹೋಗುತ್ತೆ, ಬಟ್ ಮೆತ್ತಗಿರಲಿ ಮಗುನೂ ಎಲ್ಲ ತಿಂತಾಳೆ ಅಂತ ಹೇಳಿ 4 ವಿಸಿಲ್ಸ್ವರೆಗೂ ತರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಕೋಳಿ ಕೂಡ ತುಂಬ ಚೆನ್ನಾಗಿರೋದೇ ತಂದಿದ್ದೆ ನಮ್ಮ ಹಸ್ಬೆಂಡು, ಸೊ ಚೆನ್ನಾಗಿತ್ತು. ಇವಾಗ ನಾಟಿ ಕೋಳಿ 1 kg ತರಬೇಕಂದ್ರೆ ಆಲ್ಮೋಸ್ಟ್ ಇದು ಮಟನ್ ಕಾಸ್ಟ್ ಆಗಿದೆ. ಬಟ್ ಸ್ಟಿಲ್ ಚಿಕನ್ ತಿನ್ನಬೇಕು ಅನಿಸಿದಾಗ ನಾಟಿ ಕೋಳಿ ತಿಂದರೆ ಒಳ್ಳೆಯದು. ಅದಕ್ಕಂತಾನೆ ನಾಟಿ ಕೋಳಿನೇ ತರಿಸ್ತಾ ಇದ್ದೀನಿ, ಒಂದು ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ. ಸೊ ಸಾಂಬಾರು ರೆಡಿ ಆಯಿತು, ಸರ್ವ್ ಮಾಡ್ಕೊಳ್ಳೋಣ. ಈ ನಾನ್ ವೆಜ್ಗೆ ಯಾವಾಗಿದ್ದರೂ ಮುದ್ದೆ ಇದ್ರೇ ಚೆನ್ನಾಗಿ. ಮೇ ಬಿ ಒಂದು ಬಿರಿಯಾನಿ ಮಾಡಿದಾಗ ಸ್ಕಿಪ್ ಮಾಡ್ತೀನಿ ಮುದ್ದೆ ಅಷ್ಟೇ, ಬಟ್ ಆಲ್ಮೋಸ್ಟ್ ಮಟನ್ ಸಾರು ಏನು ಮಾಡಿದ್ರೂ ಮುದ್ದೆ ಇದ್ದೇ ಇರುತ್ತೆ. ನೋಡಿದ್ರಲ್ಲ, ಮುದ್ದೆ ನಾಟಿ ಕೋಳಿ ಸಾರು. ಬನ್ನಿ ಊಟ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ, ಖುಷಿನೇ ನನಗೆ. ಬಟ್ ಸ್ಟಿಲ್ ಕೇಳಬೇಕಲ್ಲ, ಕೇಳಿಲ್ಲ ಅಂದರೆ ಅಮ್ಮನೇ ಊಟ ಹಾಕಲ್ಲ ಅಂತಾರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.